ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ. ನಿರಂತರ ಹೋರಾಟ. ಸ್ವತಂತ್ರ ಚಳುವಳಿ ಬಿಟ್ಟರೆ ಎರಡನೇ ಮಾದರಿಯಿದೆ ನಿರಂತರ ಒಂದು ದೊಡ್ಡ ಚಳುವಳಿ. ಯಾಕೆ ನಮ್ಮ ನಾಡು ಸರ್ಕಾರಗಳು ಈ ಒಂದು ಸಮುದಾಯನ ನಿರ್ಲಜ್ಜೆ ಉದಾಸೀನತೆ ಮಾಡ್ತಿದ್ದಾವೆ. ಯಾಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾದ ಹಕ್ಕು ಇವತ್ತು ನಮ್ಗೆ ಸಿಗ್ತಾ ಇಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಬಾಬಾ ಸಾಹೇಬರ ತತ್ವ ಸಿದ್ಧಾಂತ. ಈ ತತ್ವ ಸಿದ್ಧಾಂತನ ನಾವು ನಮ್ಮ ನಾಡು ಸರ್ಕಾರಗಳು ಎಲ್ಲೋ ಒಂದು ಕಡೆ ಪಾಲನೆ ಮಾಡದೆ ಸಂವಿಧಾನಕ್ಕೆ ಅಗೌರವ ಮಾಡ್ತಿದ್ದಾರೆ. ಸಂವಿಧಾನಕ್ಕೆ ಅಗೌರವ ಮಾಡ್ತಿದ್ದಾರೆ ಸರ್ಕಾರ. ನಾವು ಸಂವಿಧಾನನ ನಮ್ಮ ದೇವರು, ಅದೇ ನಮ್ಮ ಭಗವದ್ಗೀತೆ, ಸಂವಿಧಾನನೇ ನಮ್ಮ ಒಂದು ದೊಡ್ಡ ಗ್ರಂಥ ಅಂತ ನಾವೆಲ್ಲ ಪೂಜಿಸ್ತಿದ್ದೀವಿ. ನಮ್ಮ ರಾಜ್ಯದಲ್ಲಿ 40 ಲಕ್ಷ ಇರ್ತಕ್ಕಂಥ ಮಾದಿಗ ಸಮುದಾಯ ಮೇಲಸ್ತರಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಷನ್ ಪಡಿದೆ ರಾಜ್ಯ ಸರ್ಕಾರಕ್ಕೆ. ಆದರೂ ಕೂಡ ರಾಜ್ಯ ಸರ್ಕಾರ ನಮಗೆ ಮಹಾ ಮೋಸ ಮಾಡ್ತಿದೆ. ನಮ್ಗೆ ಇದು ಹೆಂಗಾಗಿದೆ ಅಂತಂದ್ರೆ, ನಮ್ಮ ಹೋರಾಟ ನಿರಂತರವಾಗಿದ್ರು ನಮ್ಮ ಹೋರಾಟನ ಗಮನಿಸದೆ ನಮ್ಮ ನಾಳೆ ಸರ್ಕಾರಗಳು ಅನ್ಯಾಯ ಮಾಡ್ಕೊಂಡು ಬಂದಿದ್ದೇವೆ. ಈ ಅನ್ಯಾಯ ವಿರುದ್ಧ ನಾವು 26ನೇ ತಾರೀಕು ದಿನಾಂಕ 26/3/2026 ನಾವು ಹೋರಾಟ ಕರೆ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, 26ನೇ ತಾರೀಕು ಬಡ್ಜೆಟ್ ಅಧಿವೇಶನ ನಡೆಯಿತು. ಅಲ್ಲೂ ಕೂಡ ಒಳ ಮೀಸಲಾತಿ ನಿಮ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ಮತ್ತೆ 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ 12ನೇ ತಾರೀಕು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟ, ಸುಮಾರು 1 ರಿಂದ 2 ಲಕ್ಷ ಜನ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಮಾದಿಗ ಜನಸಂಖ್ಯೆ ನಮ್ಮ ರಣಗಾಯವನ್ನು ಒಳಗಿಸ್ತೀವಿ ಬೆಂಗಳೂರಿನಲ್ಲಿ, ರಾಜಧಾನಿನಲ್ಲಿ. ಆದರೂ ಕೂಡ 12ನೇ ತಾರೀಕು ನಮಗೆ ಸರ್ಕಾರ ಮೋಸ ಮಾಡಿತು. ಮತ್ತೆ 27ನೇ ತಾರೀಕು ಈ ಒಂದು ಒಳ ಮೀಸಲಾತಿಯ ಗೊಂದಲ ಏನಿದೆ ನಾವು ಸರಿಪಡಿಸಿ ಒಳ ಮೀಸಲಾತಿ ನಾವು ಜಾರಿ ಮಾಡೇ ತಿಂತೀವಿ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಅವರು ಹೇಳಿ ನಮ್ಮ ಹೋರಾಟಕ್ಕೆ ಸರ್ಕಾರ ಪರವಾಗಿ 4 ಜನ ಮಂತ್ರಿಗಳನ್ನು ಕೂಡ ಕಳಿಸ್ಕೊಟ್ರು. ಮಂತ್ರಿಗಳು ಮನವೊಲಿಸಿದ್ರು. ದಿನೇಶ್ ಗುಂಡೂರಾವ್ ಬಂದಿದ್ರು,